ನಿನ್ನೆ ನಡೆದಂತಹ ಒಂದು ಘಟನೆ ತುಂಬ ಅವಹೇಳನಕಾರಿ, ಹೀನಾಯ. ನಮಗೆ ಮತ್ತೆ ಈ ಥರ ವಿಷಯಗಳಿಗೆ ನಾವು ಸೇರಬೇಕು ಅನ್ನೋದೇ ದೊಡ್ಡ ವಿಷಾದನೀಯ ಸಂಗತಿ ಅಂತ ಅನಿಸ್ಬಿಟ್ಟಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಕೇಂದ್ರ ವಿತ್ತ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಏಕವಚನದ ಸಂಬೋಧನೆಯನ್ನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರ ಹೆಸರು ನೆನಪಾಗ್ಲಿಕ್ಕಿಲ್ಲ. ನೆನಪಾಗದೇ ಇರೋದು, ಮರ್ತು ಬಿಡೋದು ಮಾನವನ ಸಹಜ ಗುಣ. ಆದರೆ ಅದನ್ನು ಕೇಳುವ ರೀತಿ ಇತ್ತಲ್ಲ, ಅವರ ಹೆಸರು ಹೇಗೆ ಅನ್ನೋದನ್ನ ತುಂಬಾ ಸಭ್ಯ ರೀತಿಯಲ್ಲಿ ಅತ್ಯಂತ ಗೌರವಯುತವಾಗಿ, ಯಾಕಂದ್ರೆ ಅಲ್ಲಿ ಅವರು ಸಂಬೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕೇಂದ್ರ ಸಚಿವರನ್ನ, ಎಷ್ಟು ಗೌರವಯುತವಾಗಿ ಅವ್ರ ಹೆಸರೇನು ಅಥವಾ ಅವರ ಹೆಸರು ನೆನಪ ಆ ಥರ ಹೇಳ್ಬಿಡ್ಬೋದಿತ್ತು. ಆದರೆ ಸಿದ್ದರಾಮಯ್ಯನವರು ಅತ್ಯಂತ ಹೀನಾಯವಾಗಿ ಯಾರೋಳು ಅನ್ನೋದನ್ನ ಎಲ್ಲ ಕ್ಯಾಮ್ರಾಗಳು ಆನ್ ಇದೆ, ಕ್ಯಾಮ್ರಾ ಇದೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಅಷ್ಟಾದ್ರೂ ಕೂಡ ಅವ್ರಿಗೆ ಆ ಪ್ರಜ್ಞೆ ಇಲ್ವಲ್ಲ ಅನ್ನೋದು ನಮ್ಗೆಲ್ಲರಿಗೂ ಅತ್ಯಂತ ಖೇದನೀಯ ಅನ್ನಿಸ್ತು. ಆದರೆ ನಮಗೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ಒಬ್ಬ ಅತ್ಯಂತ ಸಮರ್ಥ ರಕ್ಷಣಾ ಸಚಿವಾಗಿ ತುಂಬಾ ಸೇವೆಯನ್ನು ಸಲ್ಲಿಸಿದಂಥವ್ರು, ಪ್ರಸ್ತುತವಾಗಿ ಸಮರ್ಥ ವಿತ್ತ ಸಚಿವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರ ಬಗ್ಗೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏಕವಚನದಿಂದ ಅತ್ಯಂತ ಅಸಭ್ಯವಾಗಿ ಅನಾಗರಿಕವಾಗಿ ಮಾತನಾಡಿದಾಗ ಅವರ ಬಳಿ ಹೋಗ್ತಕ್ಕಂಥ ಒಬ್ಬ ಸಾಮಾನ್ಯ ನಾಗರಿಕರ ಪಾಡೇನು, ಸಾಮಾನ್ಯ ನಾಗರಿಕ ಮಹಿಳೆಯ ಪಾಡೇನು ಅಂತಕ್ಕಂಥ ಪ್ರಶ್ನೆ ನಮ್ಗೆಲ್ಲರಿಗೂ ಮೂಡ್ತಾ ಇದೆ. ನಾವೆಲ್ಲರೂ ಕಂಡ ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರು ಅವರೇ ಹೇಳ್ಕೊಳ್ತಾರೆ, ನಾನು ಅಹಿಂದ, ನಾನು ದಲಿತ ಪರ ಅಂತ ಹೇಳಿ. ಹಾಗಿದ್ದಾಗ ಸ್ವಾಮಿ, ನಿಮ್ಮಿಂದ ನಾವು ನಿರೀಕ್ಷಣೆ ಮಾಡೋದು ಪ್ರತಿಯೊಬ್ಬರ ಆತ್ಮಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ಮಾತು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಆತ್ಮಗೌರವ ಇರುತ್ತೆ, ಸ್ವಾಭಿಮಾನ ಇರುತ್ತೆ. ಅದು ಎಂಥವ್ರಿಗೂ ಕೂಡ, ಒಬ್ಬ ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯದವ್ರಿಗೂ, ನಿಮ್ಮ ಥರ ಇರೋ ಅಸಾಮಾನ್ಯದವ್ರಿಗೂ ಇರುತ್ತೆ. ಆದರೆ ಅದನ್ನ ಧಕ್ಕೆ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಯಾರಿಗೂ ಇಲ್ಲ ಸ್ವಾಮಿ. ಇಂಥ ಒಂದು ಸರಳ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ಆದರೆ ನನಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ ನಮ್ಗೆಲ್ಲರಿಗೂ ಕೂಡ ಇಲ್ಲಿ. ಬಹುಶಃ ನೀವು ಈ ಕುರ್ಚಿಯ ಕಿತ್ತಾಟದ ಮಧ್ಯೆ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ನೀವಿಬ್ರು ಸೇರ್ಕೊಂಡು ನಂಗೆ ಮುಖ್ಯಮಂತ್ರಿ ಅಂತ ಆ ಕಚ್ಚಾಟದ ಮಧ್ಯೆ ಬಹುಶಃ ನಿಮ್ಗೆ ಮಾನಸಿಕ ಸ್ಥಿಮಿತ ಎಲ್ಲೋ ಬಹುಶಃ ಸ್ವಲ್ಪ ಏರ್ಪೇರ್ ಆಗ್ಬಿಟ್ಟಿದ್ಯಾ. ಯಾಕಂದ್ರೆ ಒಬ್ಬ ವಿತ್ತ ಸಚಿವರ ಬಗ್ಗೆ ನೀವು ಇಷ್ಟು ಕೇವಲ ಮಾತನಾಡಿರ್ಬೇಕಾದ್ರೆ ನಮ್ಗೆ ಹಂಗೆ ಅನ್ನಿಸ್ಲಿಕ್ಕೆ ಸಹಜವಾಗಿ ಅನಿಸ್ತಾ ಇದೆ ನಮ್ಗೆ. ಹಾಗಾಗಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ, ಬಹುಶಃ ನಿಮ್ಗೆ ಸ್ಥಿಮಿತವನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೊಂದು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಿ, ನಿಮ್ಮ ರಾಜೀನಾಮೆಯನ್ನ ಕೇಳ್ಬಿಡ್ತಾ ಇದ್ವಿ. ಹೇಗಿದ್ರು ನೀವು ಕೊಡ್ತೀರಿ, ನಿಮ್ಮ ಪಕ್ಷದವರೇ ಕೇಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಪಕ್ಷದವರಾಗಿ ನಮ್ಗೆ ಅದ್ರ ಅಗತ್ಯವೂ ಇಲ್ಲ, ನಮ್ಗದು ಬೇಡದಾರ ವಿಚಾರ. ಆದ್ರೆ ನಮಗೆ ನೀವು ಹೇಗೆ ಸಾರ್ವಜನಿಕವಾಗಿ ಇಡೀ ನಾಡಿನ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಬ್ಬ ಮಾನ್ಯ ಕೇಂದ್ರ ಸಚಿವರಿಗೆ ಎಷ್ಟು ಹೀನಾಯವಾಗಿ ಹೇಳಿದಿರಿ, ಅಷ್ಟೇ ಬಹಿರಂಗವಾಗಿ, ಅಷ್ಟೇ ಸಾರ್ವಜನಿಕವಾಗಿ ಕೇಂದ್ರ ಸಚಿವರನ್ನ ಏನು ಕ್ಷಮೆಯನ್ನ ಕೇಳಬೇಕು ಅನ್ನೋದನ್ನ ಈ ಮೂಲಕ ನಿಮ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ ನಾವು.